ನಿಮ್ಗೆ ಈ ವಿಡಿಯೋದಲ್ಲಿ ಫುಲ್ ಆನ್ ಡ್ರಾಮಾ ನೋಡಕ್ ಸಿಗುತ್ತೆ. ಡ್ರಾಮಾ ಜೊತೆಲಿ ಬ್ಯಾಂಗ್ಳೂರ್ ಚೀಪೆಸ್ಟ್ ಮಾರ್ಕೆಟ್ ಅಲ್ಲಿ ಮಾರ್ನಿಂಗ್ ಥ್ರಿಫ್ಟಿಂಗ್ ಹೇಗಿರುತ್ತೆ, ಈ ಮಾರ್ಕೆಟ್ ಅಲ್ಲಿ ನೈಕಿ, ಪೂಮಾ, ಅಡಿಡಾಸ್ ಅಂತ ಬ್ರಾಂಡೆಡ್ ಶೂಸ್ ಎಲ್ಲಾನು ಅಂಡರ್ 1000 ರೂಪೀಸ್ ಅಲ್ಲಿ ಸಿಗ್ತಾ ಇದೆ. ಗ್ರಾಫಿಟಿ ಜಾಕೆಟ್ಸ್ at 250, ಜೀನ್ಸ್ ಸ್ಟಾರ್ಟಿಂಗ್ 200 ರೂಪೀಸ್ ಇಂದ ಇದೆ. ಶರ್ಟ್ಸ್, ಕುರ್ತಾಸ್ ಎಲ್ಲ ಸ್ಟಾರ್ಟಿಂಗ್ ಫ್ರಮ್ 100. ಶಾಕಿಂಗ್ ಅಂದ್ರೆ ಟೀ ಶರ್ಟ್ಸ್ ಎಲ್ಲ ಜಸ್ಟ್ 50 ರೂಪೀಸ್ ಸಿಗ್ತಾ ಇದೆ. 4 ಗಂಟೆಗೆ ಎದ್ದೋಗಿದ್ದು ಸಾರ್ಥಕ ಆಯ್ತು. ಇಷ್ಟೆಲ್ಲ ಒಳ್ಳೆ ಪೀಸ್ ನನಗೆ ಸಿಕ್ತು. ಒಂದೊಂದನ್ನೇ ನಾನು ನಿಮಗೆ ತೋರಿಸ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ಇವತ್ತಿನ ಈ ವಿಡಿಯೋದಲ್ಲಿ ಚಿಕ್ಕಪೇಟೆ ಸಂಡೆ ಬಜಾರ್ ಬೆಳಗ್ಗೆ 5 ಗಂಟೆಗೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬೆಳಗ್ಗೆನೆ 4 ಗಂಟೆಗೆ ಎದ್ದು ಚಿಕ್ಕಪೇಟೆ ಸಂಡೆ ಬಜಾರ್ ಅಲ್ಲಿ ಥ್ರಿಫ್ಟ್ ಮಾಡಕ್ ಅಂತ ಹೋದ್ರೆ ಅಲ್ಲಿ ಬೇರೆನೆ ಕಾದಿತ್ತು. ಏನು ಅಂತ ಹೇಳೋದಕ್ಕಿಂತ ಮುಂಚೆ ಬೆಳಗ್ಗೆನೆ ಹೋಗಿದ್ದಕ್ಕೆ ಅನ್ಸುತ್ತೆ. ಟ್ರಾಫಿಕ್ ಏನು ಇರ್ಲಿಲ್ಲ, ರೋಡ್ ಎಲ್ಲ ತುಂಬಾನೇ ಪೀಸ್ಫುಲ್ ಆಗಿತ್ತು. ಹಾಗೆ ಚಿಕ್ಕಪೇಟೆ ಸ್ಟ್ರೀಟ್ಸ್ ನ ಇವತ್ತೇ ಫಸ್ಟ್ ಜನ ಇಲ್ಲದೆ ನೋಡ್ತಾ ಇರೋದು. ಹಂಗ ಅನ್ಕೊಂಡು ಈ ಸ್ಟ್ರೀಟ್ಗೆ ಎಂಟ್ರಿ ಆದ್ರೆ ಈ ಸ್ಟ್ರೀಟ್ ಅಲ್ಲಿ ಬರೀ ಜನ. ಅಗೇನ್ ಐ ಆಮ್ ಟೆಲಿಂಗ್ ಯು ಗೈಸ್, ನಾನು ಹೋಗಿದ್ದು 5 ಗಂಟೆಗೆ ಶಾಪಿಂಗ್ಗೆ ಅಂತ. ಇದನ್ನ ನೋಡಿದ್ಮೇಲಂತೂ ಶಾಪ್ ಎಲ್ಲ ಓಪನ್ ಆದ್ಮೇಲೆ ನಮಗೆ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗಲ್ಲ ಅನ್ನೋದು ತುಂಬಾನೇ ಚೆನ್ನಾಗಿ ಗೊತ್ತಾಗೋಯ್ತು. ಅದಕ್ಕೆ ಬೇಗ ಹೋಗಿ ಮೆಟ್ರೋ ಸ್ಟೇಷನ್ ಪಾರ್ಕಿಂಗ್ ಲಾಟಲ್ಲಿ ಗಾಡಿನ ಪಾರ್ಕ್ ಮಾಡಿ ನೆಕ್ಸ್ಟ್ ಸ್ಟ್ರೀಟ್ಗೆ ವಾಕ್ ಮಾಡ್ಕೊಂಡು ಬಂದ್ವಿ. ಸೊ ನಾವಿದೆಲ್ಲ ಮುಗಿಸೋ ಅಷ್ಟರಲ್ಲಿ ಇಟ್ ವಾಸ್ 5:51 AM. ಜಾಸ್ತಿ ಏನು ವಾಕ್ ಮಾಡೋ ಆಗಿಲ್ಲ. ನೀವು ಮೆಟ್ರೋ ಸ್ಟೇಷನ್ ಇಂದ ಬಂದಿದ ತಕ್ಷಣ ಈ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಟುವರ್ಡ್ಸ್ ರೈಟ್ಗೆ ವಾಕ್ ಮಾಡ್ಕೊಂಡು ಹೋಗಬೇಕು. ಅಷ್ಟೇ ಅಲ್ಲ, ನೀವು ಆರಾಮಾಗಿ ಮೆಟ್ರೋಲ್ ಕೂಡ ಬರ್ಬೋದು. ಆ್ಯಂಡ್ ಗಾಯ್ಸ್, ನಾನು 5 o'clock ಅಂತ ಹೇಳಿದ್ದೀನಿ ಅಂತ 5ಗೆ ಬರೋಕ್ಕೆ ಹೋಗಬೇಡಿ. ಈಗ ಇತ್ತೀಚೆಗೆ ಈ 5 o'clock ಸಂಡೇ ಬಜಾರ್ ತುಂಬ ವೈರಲ್ ಆಗಿರೋ ಕಾರಣ ತುಂಬಾ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಪಿಕ್ ಪಾಕೆಟಿಂಗ್ ನಡೀತಾ ಇರೋದ್ರಿಂದ ಪೊಲೀಸ್ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಎಲ್ಲದನ್ನು 7 ಮೇಲೆನೇ ಸ್ಟಾರ್ಟ್ ಮಾಡಕ್ಕೆ ಹೇಳಿದ್ದಾರೆ. ಬಟ್ ಇಲ್ಲಿ ಎಲ್ಲದನ್ನು 6ಗೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಮೇನ್ ಮ್ಯಾಟ್ರ್ ಏನು ಅಂದರೆ, ಗಾಯ್ಸ್, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಬಿ ಕೇರ್ಫುಲ್. ನೀವಲ್ಲಿ ಹೋಗೋದಿದ್ರೆ ನಿಮ್ಮ ಓನ್ ರಿಸ್ಕಲ್ಲೇ ಹೋಗಬೇಕು. ಯಾಕಂದರೆ ನಿಮ್ಮದೇ ವಸ್ತುನ ಪಿಕ್ ಪಾಕೆಟ್ ಮಾಡಿ ನಿಮಗೆ ಮಾರೋದ್ರು ಗೊತ್ತಾಗಲ್ಲ. ಬಿಕಾಸ್ ಅಷ್ಟು ಜನ ಇರ್ತಾರೆ. ಅಷ್ಟೇ ಅಲ್ಲ, ಥ್ರಿಫ್ಟಿಂಗ್ ಮಧ್ಯೆ ತುಂಬಾ ಡ್ರಾಮಾ ಕೂಡ ನಡೀತಾ ಇತ್ತು. ಒಂದೊಂದೇ ಶಾಪ್ಸ್ ಓಪನ್ ಮಾಡ್ತಾ ಇದ್ರು, ಪೊಲೀಸವ್ರು ಬಂದು ಮುಚ್ಚಿಸ್ತಾ ಇದ್ರು. ಬಟ್ ಗಾಯ್ಸ್, 6:30ಗೆ ಜನ ಎಲ್ಲಿದ್ರೋ ಗೊತ್ತಿಲ್ಲ. ಬೆಳಗ್ಗೆ ನಾವೇನು ನೋಡಿದ್ರು ಅದಕ್ಕಿಂತ 3 times ಜಾಸ್ತಿ ಜನ ಬರಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿದ್ದ ಶಾಪ್ಸ್ ಹತ್ರ ಹೋಗೋದಿರ್ಲಿ, ನಿಂತ್ಕೊಳ್ಳೋಕೆ ಕೂಡ ಜಾಗ ಇರಲಿಲ್ಲ. ಬಟ್ ನಂಗೆ ಶಾಕಿಂಗ್ ಪಾರ್ಟ್ ಅನ್ಸಿದ್ ಏನು ಅಂದ್ರೆ, ದೇವರ್ ನೋ ಗರ್ಲ್ಸ್. ನೀವು ಹುಡುಕಿದ್ರು ಕೂಡ ಬೆಳ್ಳಣಿಕೆ ಅಷ್ಟೇ ಹುಡುಗಿರು ಕಾಣಿಸ್ತಾ ಇದ್ರು. ನಾನು ಯಾವತ್ತೂ ಹುಡುಗರು ಇಷ್ಟು ಕ್ರೇಜಿಯಾಗಿ ಶಾಪಿಂಗ್ ಮಾಡಿರೋದು ಕೇಳೂ ಇರಲಿಲ್ಲ ಆ್ಯಂಡ್ ನೋಡೂ ಇರಲಿಲ್ಲ. ಫಸ್ಟೇ ಹೇಳ್ಬಿಡ್ತೀನಿ, ಲಾಸ್ಟ್ ಟೈಮ್ ಥರ ಎಲ್ಲ ಶಾಪ್ ಹತ್ರ ಹೋಗಿ ಕಲೆಕ್ಷನ್ ತೋರ್ಸೋಕೆ ಆಗಲಿಲ್ಲ. ರೀಸನ್ ಯಾಕೆ ಅಂತ ಈಗ ನೋಡಿ. ಗಾಯ್ಸ್, ಈ ಥರ ಜನ ಇದ್ದಾರೆ. ಸ್ವೀಟ್ಸ್ ಮೇಲೆ ನೊಣ ಮುತ್ಕೊಳ್ಳೋ ಥರ ಜನ ತುಂಬಿಕೊಂಡಿದ್ರು. ಓಕೆ, ನಂಗೆ ಅಲ್ಲಿ ಒಂದೇ ಒಂದು ಡೌಟ್ ಬಂದಿದ್ದು, ವಿಡಿಯೋ ಹೇಗೆ ತೊಗೊಂಡ್ಲಿ ಅಂತ. ನನ್ನ ಹೈಟ್ಗೆ ಮೇಲಿಂದನೂ ವಿಡಿಯೋ ತೊಗೊಳಕ್ಕಾಗಲ್ಲ. ಮಧ್ಯೆಯಿಂದ ಹೋಗಿ ತೂರ್ಕೊಂಡಾದ್ರೂ ಹೋಗಿ ತೊಗೊಂಡು ಬರೋಣ ಅಂದರೆ ಅದು ಕೂಡ ಆಗಲ್ಲ. ಇಲ್ಲ, ನಾನು ವಿಡಿಯೋ ತೊಗೊಂಡ್ಲೇಬೇಕು ಅಂತ ಧೈರ್ಯ ಮಾಡಿ ಹೋಗಿದ್ದಿದ್ರೆ ಇವತ್ತು ನೀವು ನನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇರಲಿಲ್ಲ. ಡೈರೆಕ್ಟ್ ನ್ಯೂಸ್ ಚಾನಲಲ್ಲಿ ನೋಡ್ತಾ ಇದ್ರಿ. ಚಿಕ್ಕಪೇಟೆಯಲ್ಲಿ ಕಾಲು ತುಳಿತಕ್ಕೆ ಸಿಕ್ಕ ಒಬ್ಬ ಯುವತಿ ಗಾನ್ ಅಂತ ನ್ಯೂಸಲ್ಲಿ ಬರ್ತಾ ಇತ್ತು. ಸೊ ಡೋಂಟ್ ವರಿ, ಇಷ್ಟೆಲ್ಲ ಕಷ್ಟ ಇದ್ರೂ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಎಂಡಲ್ಲಿ ನಾನು ಈ ಸಂಡೇ ಬಜಾರಿಂದ ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಸೊ ಡೋಂಟ್ ಸ್ಕಿಪ್ ದ ಎಂಡ್. ಅಷ್ಟು ಜನ ನೋಡಿ ನಾನೊಂದು ಐಡಿಯಾ ಮಾಡಿದೆ. ಜನ ಕಮ್ಮಿ ಎಲ್ಲಿದ್ದಾರೋ ಅಲ್ಲಿ ಹೋದ್ರೆ ಅಟ್ಲೀಸ್ಟ್ ಕಲೆಕ್ಷನ್ ಆದರೂ ತೋರಿಸ್ಬೋದು ಅಂತ ಹೇಳಿ ನಾನು ಹೋಗಿದ್ದು ಫಸ್ಟ್ ಶಾಪ್ ಬಂದ್ಬಿಟ್ಟು ಇಯರಿಂಗ್ ಶಾಪ್. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲನೂ 20 ರೂಪೀಸಿಂದನೂ ಇತ್ತು. ನಂಗೆ ಯಾವುದೂ ವಾವ್ ಅಂತ ಅನಿಸ್ಲಿಲ್ಲ. ಸೊ ಐ ಡಿಡ್ ನಾಟ್ ಪರ್ಚೇಸ್ ಎನಿಥಿಂಗ್ ಫ್ರಮ್ ದಿಸ್ ಶಾಪ್. ನೆಕ್ಸ್ಟ್ ನನ್ನ ಕಣ್ಣಿಗೆ ಕಾಣಿಸಿದ್ದು ಈ ಜಾಕೆಟ್ ಶಾಪ್. ಈ ಶಾಪಲ್ಲಿ ನೀವು ಯಾವುದೇ ಜಾಕೆಟ್ ತೊಗೊಂಡ್ರು 250 ರೂಪೀಸ್. ವಿಂಟರ್ಗೆ ಪರ್ಫೆಕ್ಟ್ ಆಗಿರೋ ಜಾಕೆಟ್ನ ಮಾರ್ತಾ ಇದ್ರು. ಅಷ್ಟೇ ಅಲ್ಲದೆ ನೋಡೋಕೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಈ ಶಾಪಲ್ಲಿ ನೀವು ಯಾವುದೇ ಜೀನ್ಸ್ನ ಪಿಕ್ ಮಾಡಿದ್ರು ಕೂಡ ಕೇವಲ 300 ರೂಪಾಯಿ. ಈ ಜನದಲ್ಲಿ ನಿಮ್ಗೆ ಇವತ್ತು ನನ್ನ ಕಲೆಕ್ಷನ್ ತೋರ್ಸೋಕ್ಕಾಗಲ್ಲ ಅಂತ ಗೊತ್ತಾಗೋಯ್ತು. ಸೊ ಐ ಹ್ಯಾಡ್ ಟು ಕಮ್ ಅಪ್ ವಿತ್ ಅನ್ ಅನದರ್ ಐಡಿಯಾ. ಅದಕ್ಕೆ ಅಲ್ಲೋಗಿ ಯಾರು ಚೆನ್ನಾಗಿರೋ ಜಾಕೆಟ್ಸ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ರು ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಕಲೆಕ್ಷನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರೋ ಎಲ್ಲ ಜಾಕೆಟ್ ಪ್ರೈಸು ಬಂದ್ಬಿಟ್ಟು 150 ರೂಪೀಸ್. ತೋರಿಸಿರೋ ಜಾಕೆಟಲ್ಲಿ ನನಗೆ ರೆಡ್ ಕಲರ್ ಜಾಕೆಟ್ ತುಂಬಾ ಜಾಸ್ತಿ ಇಷ್ಟ ಆಯಿತು. ನೆಕ್ಸ್ಟ್ ನಾವು ಹೋಗಿ ಶಾಪಲ್ಲಿ ಜನ ಕೆಳಗಡೆಯಿಂದ ಮೇಲ್ಗಡೆಯಿಂದ ಎಲ್ಲ ಕಡೆಯಿಂದನೂ ಪಿಕ್ ಮಾಡ್ತಾ ಇದ್ರು. ಯಾಕೆ ಅಂತ ಅದನ್ನು ನೋಡೋಕೆ ಹೋದ್ರೆ ಅದಕ್ಕೂ ಕೂಡ ರೀಸನ್ ಇದೆ. ಈ ಗ್ರಾಫಿಟಿ, ಈಗಿನ ಟ್ರೆಂಡಿ ಜರ್ಸೀಸ್ ಎಲ್ಲದನ್ನು ಜಸ್ಟ್ 50 ರೂಪೀಸಿಗೆ ಸೇಲ್ ಮಾಡ್ತಾ ಇದ್ರು. ಹಾಗೆ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಈ ಕಲೆಕ್ಷನ್ ಎಲ್ಲದೂ ಕವರ್ಡ್ ಆ್ಯಂಡ್ ಪ್ಯಾಕ್ಡ್ ಆಗಿತ್ತು. ಅದಕ್ಕೆ ಈ ರೇಂಜಲ್ಲಿ ತೊಗೋತಾ ಇದ್ರು. ಫೈನಲ್ ಆಗಿ ಯಾವುದೋ ಒಂದು ಶಾಪ್ ಖಾಲಿ ಇತ್ತು ಅಂತ ಅಲ್ಲಿಗೆ ಹೋದ್ರೆ ಆಲ್ರೆಡಿ ಚೆನ್ನಾಗಿರೋ ಕಲೆಕ್ಷನ್ ಎಲ್ಲದನ್ನು ತೊಗೊಂಡ್ಬಿಟ್ಟಿದ್ರು. ನಂಗೇನು ಅಷ್ಟು ಇಷ್ಟ ಆಗಿಲ್ಲ ಅಲ್ಲಿ. ಇಲ್ಲಿ ಜೀನ್ಸ್ ಎಲ್ಲದನ್ನು 300 ರೂಪೀಸಿಗೆ ಸೇಲ್ ಮಾಡ್ತಾ ಇದ್ರು. ಸಂಡೇ ಬಜಾರಲ್ಲಿ ಏನು ಅಂದರೆ, ಖಾಲಿ ಇರೋ ಶಾಪ್ಸಲ್ಲಿ ಕಲೆಕ್ಷನ್ ಇಲ್ಲ, ಕಲೆಕ್ಷನ್ ಇರೋ ಶಾಪಲ್ಲಂತೂ ಜಾಗನೇ ಇರಲ್ಲ. ಇಲ್ಲಿ ರಾಯಲ್ ಪ್ಲಾಸ್ಟಿಕ್ ಅನ್ನೋ ಶಾಪ್ ಮುಂದೆ ತುಂಬಾ ಚೆನ್ನಾಗಿರೋ ಜೀನ್ಸ್, ಸ್ಟೋನ್ ಜೀನ್ಸ್,
ಟ್ರೌಸರ್ಸ್ ಎಲ್ಲದೂ ಇಟ್ಟಿದ್ರು. ನೀವೇನಾದರೂ ಸಂಡೇ ಬಜಾರ್ಗೆ ಹೋದರೆ ಈ ಶಾಪ್ನ ಮಿಸ್ ಮಾಡಬೇಡಿ. ಇಲ್ಲಿ ಮಾರ್ನಿಂಗ್ ಸಂಡೇ ಬಜಾರಲ್ಲಿ ಮೋಸ್ಟ್ಲಿ ಮೆನ್ ಕಲೆಕ್ಷನ್ ಜಾಸ್ತಿ ನೋಡೋಕೆ ಸಿಗುತ್ತೆ ದ್ಯಾನ್ ವುಮೆನ್. ಶಾರ್ಟ್, ಜೀನ್ಸ್, ಜಾಕೆಟ್, ಶರ್ಟ್ಸ್, ಟೀ ಶರ್ಟ್, ಶೂಸ್, ಇನ್ನೂ ತುಂಬಾ ವೆರೈಟೀಸ್ ಇತ್ತು. ಗರ್ಲ್ಸ್ ಡೋಂಟ್ ಗೆಟ್ ಡಿಸಪಾಯಿಂಟೆಡ್, ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ವರ್ ಯೂನಿಸೆಕ್ಸ್. ಇವನ್ ನೀವು ಕೂಡ ವೇರ್ ಮಾಡ್ಬೋದು. ನಿಮಗೆ ಅಲ್ಲೋ ಇಲ್ಲೋ ಒಂದೊಂದು ಸ್ಕರ್ಟ್ ಶಾಪ್, ಕುರ್ತಾ ಶಾಪ್ ನೋಡೋಕೆ ಸಿಗುತ್ತೆ. ಆ್ಯಂಡ್ ಈಗ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರೋ ಕಾರ್ಡಿಗನ್, ಸ್ವೆಟರ್ ಕೂಡ ಅವೈಲೇಬಲ್ ಆಗಿತ್ತು. ನಾನು ಚಿಕ್ಕಪೇಟೆಗೆ ಬಂದಿದ್ದ ಮೇನ್ ರೀಸನ್ ಬಂದ್ಬಿಟ್ಟು ಅಲ್ಲಿದ್ದು ಶೂ ಕಲೆಕ್ಷನ್ ಚೆಕ್ ಮಾಡೋಕ್ಕೆ. ಪೊಲೀಸ್ ಅವ್ರ ಕಡೆಯಿಂದ 8 o'clock ರೂಲ್ ಇದ್ದಿದ್ದರಿಂದ ಜಾಸ್ತಿ ಶಾಪ್ಸ್ ಏನು ಓಪನ್ ಇರಲಿಲ್ಲ. ಆದರೆ ನಾನು ಒಂದೆರಡು ಶಾಪ್ನ ಹುಡುಕಿಟ್ಟಿದ್ದೆ. ಅದರಲ್ಲಿ ಒರಿಜಿನಲ್ ಬ್ರ್ಯಾಂಡೆಡ್ ಶೂಸ್ ಕೂಡ ಅವೈಲೇಬಲ್ ಆಗಿತ್ತು. ಲೆಟ್ ಮಿ ಶೋ ಯು ಸಮ್. ಮಹಾವೀರ್ ಕಲೆಕ್ಷನ್ ಮುಂದೆನೇ ಒಂದು ಶೂ ಶಾಪ್ ಇತ್ತು. ಅವ್ರ ಹತ್ರ ಪೂಮಾ, ನೈಕಿ, ಅಡಿಡಾಸ್ ಬೋತ್ ಯೂಸ್ಡ್ ಆ್ಯಂಡ್ ನ್ಯೂ ಪೀಸಸ್ ಅವೈಲೇಬಲ್ ಆಗಿತ್ತು. ಅದೇ ಲೈನಲ್ಲಿ ಅಕ್ಕಪಕ್ಕ ಶೂ ಶಾಪ್ ಇತ್ತು. ಬಟ್ ನನಗೆ ಶಾಪ್ಸ್ ಎಲ್ಲ ಓಪನ್ ಮಾಡೋ ತನಕ ವೆಯ್ಟ್ ಮಾಡಿ ವಿಡಿಯೋ ಮಾಡ್ಕೊಂಡು ಬರೋಷ್ಟು ಟೈಮ್ ಇರಲಿಲ್ಲ. ಯಾಕಂದರೆ ಜಾಬಿಗೆ ಬೇರೆ ಹೋಗಬೇಕಿತ್ತು. ಅದಕ್ಕೆ ನಾನು ಅಲ್ಲಿಂದ ಹೊರಟೆ. ಎಂಡಲ್ಲಿ ನಾನು ಹಾಲ್ ಹಾಕಿದ್ದೀನಿ. ಅದರಲ್ಲಿ ನಾನು ಸಂಡೇ ಬಜಾರಿಂದ ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ. ಈಗ 5 AM ಸಂಡೇ ಬಜಾರ್ ಬಗ್ಗೆ ನನ್ನ ಒಪಿನಿಯನ್ ಕೊಡೋ ಟೈಮ್. ನೀವು ನನ್ನ ಒಪಿನಿಯನ್ ಕೇಳಿದ್ರೆ ಒನ್ ಟೈಮ್ ಎಲ್ಲ ವಿಸಿಟ್ ಮಾಡೋದು ಇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೀವೇನಾದರೂ ದೊಡ್ಡ ದೊಡ್ಡ ಬ್ರ್ಯಾಂಡ್ ಐಟಮ್ಸ್ ಇಷ್ಟಪಟ್ಟರೆ ಡೆಫಿನೆಟ್ಲಿ ಗೋ ಟು ಪ್ಲೇಸ್. ಯಾರಿಗಾದ್ರೂ ಥ್ರಿಫ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಒಂದ್ಸತಿ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ಬೋದು. 5 ಗಂಟೆಗೆ ಎದ್ದೋಗೋದು ವರ್ತಾ ಅಂತ ನೀವೇನಾದರೂ ನನ್ನ ಕೇಳಿದ್ರೆ ನೋ ಗಾಯ್ಸ್. ಯಾಕಂದರೆ ನೀವು ಅಷ್ಟು ಬೇಗ ಎದ್ದು ಬಂದಿರ್ತೀರ, ಇಲ್ಲಿ ಕಲೆಕ್ಷನ್ ಕೂಡ ನೋಡೋಕ್ಕಾಗಲ್ಲ. ಇನ್ನು ಹುಡುಗಿರಾದರೆ ಇಲ್ಲಿ ಶಾಪ್ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಆರಾಮಾಗಿ ಇಲ್ಲಿಗೆ 8 ಗಂಟೆಗೆ ರೀಚ್ ಆಗೋ ಥರ ಬಂದರೆ ಸಾಕು. ಬೆಸ್ಟ್ ಪ್ರಾಡಕ್ಟ್ ಸಿಕ್ಕಿಲ್ಲ ಅಂದ್ರೂ ಬಟ್ ಯು ವಿಲ್ ಫೈಂಡ್ ಸಮ್ ಜಮ್ಸ್ ಅಂತಲೇ ಹೇಳ್ತೀನಿ. ಪ್ರೈಸ್ ವೈಸ್ ನೋಡೋಕೋದ್ರೆ ಇಟ್ ಇಸ್ ದ ಚೀಪೆಸ್ಟ್ ಮಾರ್ಕೆಟ್ ಇನ್ ನಮ್ಮ ಬೆಂಗಳೂರು. ಸೇಫ್ಟಿ ಅಂತ ನೀವೇನಾದರೂ ಕೇಳಿದ್ರೆ ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರಿ ಅಂತ ಎಲ್ಲ ಶಾಪ್ ಮುಂದೆನೂ ಹಾಕ್ಕೊಂಡಿದ್ದಾರೆ. ಹಾಗೆ ಪೊಲೀಸವ್ರು ಕೂಡ ಮೈಕಲ್ಲಿ ಹೇಳ್ತಾನೆ ಇರ್ತಾರೆ. ಇದೆಲ್ಲ ನೋಡಿದ್ಮೇಲೆ ಇಲ್ಲಿಗೆ ಹೋಗ್ಬೇಕಾ ಬೇಡ ಅನ್ನೋ ಕ್ವಶನ್ಗೆ ಆನ್ಸರ್ನ ನಿಮಗೆ ಬಿಡ್ತೀನಿ. ನಾನು ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಜನ ಕೂಡ ಕಮ್ಮಿ ಆಗ್ತಾ ಇದ್ರು. ಮೇ ಬಿ 8 o'clock ಎಲ್ಲ ಆದಮೇಲೆ ಇಷ್ಟು ಜನ ಇರಲ್ಲ ಅನ್ಸುತ್ತೆ. ಸೊ 8 o'clock ಆದಮೇಲೆ ಬರೋದೇ ಐಡಿಯಲ್ ಟೈಮ್. ದಟ್ ಈಸ್ ಮೈ ಒಪಿನಿಯನ್. ಐ ಆಮ್ ಬ್ಯಾಕ್ ಫ್ರಮ್ ಸಂಡೇ ಬಜಾರ್. ಆ್ಯಕ್ಚುಲಿ 3-4 days ಆಯಿತು ನಾನು ಸಂಡೇ ಬಜಾರಿಂದ ವಾಪಸ್ ಬಂದ್ಬಿಟ್ಟು ವಿಡಿಯೋನ ಈಗ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಫಸ್ಟ್ ಸಂಡೇ ಬಜಾರ್, ಚಿಕ್ಕಪೇಟೆ ಸಂಡೇ ಬಜಾರ್ ವಿಡಿಯೋ ಮೇಲೆ ತುಂಬಾ ಲವ್ ನೀವು ತೋರಿಸಿದ್ರೆ ಆ ಒಂದು ವಿಡಿಯೋ ನನ್ನ ಚಾನಲ್ನೇ ಚೇಂಜ್ ಮಾಡಿಬಿಡ್ತು. ಅದಕ್ಕೆ ನಾನು ಪಾರ್ಟ್ 2ನ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಟ್ವಿಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ಚಿಕ್ಕಪೇಟೆಗೆ ಹೋಗಿ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಆಗಸ್ಟ್ ಎಂಡಷ್ಟರಲ್ಲಿ ನಾನು 10K ರೀಚ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. 4 ಗಂಟೆಗೆ ಎದ್ಬಿಟ್ಟು ನಾನು ಓಕೆ ವಿಡಿಯೋ ನಾನು ಆ ಥರ ಮಾಡ್ಕೊಂಡು ಬರಬೇಕು, ಈ ಥರ ಮಾಡ್ಕೊಂಡು ಬರಬೇಕು, ಲಾಸ್ಟ್ ಟೈಮ್ ನಾನು ಏನೇನು ಮಿಸ್ಟೇಕ್ ಮಾಡಿದೆ ಅದೆಲ್ಲ ಮಾಡಬಾರ್ದು, ಡಿಫ್ರೆಂಟ್ ಆ್ಯಂಗಲಲ್ಲಿ ನಾನು ಈ ಸತಿ ವಿಡಿಯೋ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ನಾನು ಅಲ್ಲಿ ರೀಚ್ ಆದಮೇಲೆ ಐ ವಾಸ್ ಸೋ ಡಿಸಪಾಯಿಂಟೆಡ್. ಅಷ್ಟು ಜನ ನಾನು ಒಂದೇ ಸತಿ ನೋಡಿದಾಗ ನಂಗೆ ತುಂಬಾ ಬೇಜಾರಾಗೋಯ್ತು. ಬಿಕಾಸ್ ಐ ವಾಸ್ ನಾಟ್ ರೆಡಿ ಫಾರ್ ದ್ಯಾಟ್. ಆ್ಯಂಡ್ ನಾನೇನು ಥಿಂಕ್ ಮಾಡ್ಕೊಂಡು ಹೋಗಿದ್ದೆ ಅಂದರೆ 5 o'clock ಯಾರು ಬಂದಿರ್ತಾರೆ ಎಲ್ಲ ನಾನು ನಾರ್ಮಲಾಗಿ ಹ್ಯಾಪಿಯಾಗಿ ವೀಡಿಯೋ ಮಾಡ್ಕೊಂಡು ನೆಮ್ಮದಿಯಾಗಿ ಬರ್ಬೋದು ಅಂತ ಅಂದ್ಕೊಂಡು ಹೋಗಿದ್ದೆ. ಬಟ್ ನಾನು ಇಷ್ಟು ದಿವಸ ಏನು ಅಂದ್ಕೊಂಡಿದ್ದೆ ಅಂದರೆ ನಾವು ಹುಡುಗಿರಷ್ಟೇ ಶಾಪಿಂಗ್ ಅಂದರೆ ಕ್ರೇಜ್ ಇರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಬಾಯ್ಸ್ಗೂ ಕೂಡ ಇಷ್ಟು ಕ್ರೇಜ್ ಇರುತ್ತೆ ಅಂತ ನನಗೆ ಈ ಸತಿ ಸಂಡೇ ಬಜಾರ್ಗೆ ಹೋದಾಗೆ ಗೊತ್ತಾಯಿತು. ಬಿಕಾಸ್ ಅಷ್ಟು ಜನ ಎಲ್ಲರೂ ಹುಡುಗರೆ. ಆ್ಯಂಡ್ ಐ ವಾಸ್ ಲೈಕ್ ಅಪ್ಪ ನಂಗೆ ನಿಜವಾಗ್ಲೂ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಇಟ್ ಈಸ್ ಲೈಕ್ ಆ ಥರ ಇತ್ತು. ಆ್ಯಂಡ್ ಇನ್ನೊಂದು ಏನಾಗ್ಬಿಡ್ತಾ ಇತ್ತು ಅಂದರೆ ಒಂದು ಸತಿ ಒಂದು ಅಂಗಡಿ ಮುಂದೆ ಎಲ್ಲರೂ ಗುಂಪಾಗಿ ನಿಂತ್ಕೊಂಡು ಬಿಡ್ತಾಯಿದ್ರೆ ಒಂದು 50-60 meters ತನಕನೂ ಅಷ್ಟು ಗ್ಯಾಪ್ ಇರ್ತಾಯಿತ್ತು. ನಾನಿರೋ ಹೈಟಿಗೆ ಮೇಲೆಯಿಂದನೂ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಕೆಳಗಡೆಯಿಂದನೂ ವೀಡಿಯೋ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಹುಡುಗಿರಿದ್ರೆ ಅಟ್ಲೀಸ್ಟ್ ಹೆಂಗೋ ಕಷ್ಟಪಟ್ಟು ಜಾಗ ಮಾಡ್ಕೊಂಡು ಹೋಗೋದು ವೀಡಿಯೋ ಮಾಡ್ಕೊಂಡು. ಎಲ್ಲರೂ ಹುಡುಗರಿದ್ರು ನಂಗೆ ಮಧ್ಯ ಕೂಡ ತೂರಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಆ್ಯಂಡ್ ಐ ವಾಸ್ ಲೈಕ್ ರಿಯಲಿ ಡಿಸಪಾಯಿಂಟೆಡ್ ಅಂತಲೇ ಹೇಳ್ಬೋದು. ನನ್ನ ಫಸ್ಟ್ ಸಂಡೇ ಬಜಾರಲ್ಲಿ ಎಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂದಿತ್ತು ಅಷ್ಟೇ ನೆಗೆಟಿವ್ ಕಮೆಂಟ್ಸ್ ಕೂಡ ಬಂದಿತ್ತು. ಅದೆಲ್ಲದಕ್ಕೂ ನಾನು ಇವತ್ತು ಆನ್ಸರ್ ಮಾಡ್ತೀನಿ. ಏನು ಅಂದರೆ ಇಷ್ಟು ಜನ ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ಬೋದು, ಅಷ್ಟು ಜನ ಬೆಳಗ್ಗೆನೇ ಬಂದ್ಬಿಟ್ಟು ಚೆನ್ನಾಗಿರೋ ಪೀಸ್ಗಳನ್ನ ಆಲ್ರೆಡಿ ಅವ್ರು ಪಿಕ್ ಮಾಡಿಬಿಟ್ಟಿರ್ಬೇಕಾರೆ ನೀವು ಮಧ್ಯಾಹ್ನ ಹೋಗ್ಬಿಟ್ಟು ಹುಡುಕ್ದಾಗ ಅಫ್ಕೋರ್ಸ್ ನಿಮಗೆ ಡ್ಯಾಮೇಜ್ ಪೀಸೇ ಸಿಗುತ್ತೆ. ನೀವು ವಿಡಿಯೋದಲ್ಲಿ ಏನು ನೋಡಿದ್ರೆ ಅಷ್ಟು ಜನರು ಒಂದೊಂದು ಪೀಸ್ ಚೆನ್ನಾಗಿರೋದು ಎತ್ಕೊಂಡು ಹೋದ್ರು ಕೂಡ ಲಾಸ್ಟಲ್ಲಿ ನಮಗೆ ಮಿಕ್ಕೋದೇನು ಎಲ್ಲ ಡ್ಯಾಮೇಜ್ ಪೀಸ್ಗಳೇ ಅಲ್ವಾ. ಸೊ ಅದಕ್ಕೆ ನಿಮಗೆ ಪೀಸ್ ಸಿಗ್ತಾ ಇಲ್ಲ. ಸೊ ನೀವೇನಾದರೂ 6 o'clock ಬಂದರೆ, ನಾನು ಹೇಳ್ತಾ ಇಲ್ಲ ನೀವೇನೋ ಬಂದಿಲ್ಲಿ ಪರ್ಚೇಸ್ ಮಾಡಬೇಕು ಅಂತ, ಬಟ್ ಯು ಗೈಸ್ ಶುಡ್ ಎಕ್ಸ್ಪೀರಿಯನ್ಸ್ ದಿಸ್. ಬಿಕಾಸ್ ನಾನು ಆಗಲೇ ಹೇಳಿದ್ನಲ್ಲ ನನಗೆ ಹುಡುಗರು ಇಷ್ಟು ಕ್ರೇಜಿಯಾಗಿರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದು ಫ್ಯಾಷನ್ಗೋಸ್ಕರ. ಬಟ್ ನನ್ನಲ್ಲಿ ಫಸ್ಟ್ ಟೈಮ್ ನಾನು ಈ ಶ್ರೀ ಶಾಪಿಂಗ್ನ ನಾನು ಅಷ್ಟು ಎಂಜಾಯ್ ಮಾಡಿದ್ದು ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಅಲ್ಲೇ ಲಿಟ್ರಲಿ ಅಲ್ಲೇ ತಿರುಗಿಸ್ಬಿಟ್ಟು ಶರ್ಟ್ನ ಈ ಕಡೆ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ನೋಡಿ ಚೆಕ್ ಮಾಡ್ತಾಯಿದ್ರು ಸೈಜ್ ಕರೆಕ್ಟಾಗಿ ಆಗುತ್ತಾ ಅಂತೆಲ್ಲ. ಪ್ಯಾಂಟ್ನ ಕೂಡ ನಾವು ಅಷ್ಟು ಹುಡುಗಿರು ಈ ಥರ ಎಲ್ಲ ಇಟ್ಕೊಂಡು ನೋಡಿ ಓಕೆ ಈ ಪ್ಯಾಂಟ್ ನಂಗೆ ಆಗುತ್ತೆ ಅಂತ ನೋಡಿ ತೊಗೊಂಡು ಬರ್ತಾಯಿದ್ರು. ಬಟ್ ನೋ, ಇವನ್ ದೇ ವರ್ ಡೂಯಿಂಗ್ ದಟ್. ನಾನಂತೂ
ಈ ಸಂಡೇ ಬಜಾರ್ನ ತುಂಬಾ ಅಂದ್ರೆ ತುಂಬಾನೇ ಎಂಜಾಯ್ ಮಾಡಿದೆ. ಜಸ್ಟ್ ಎಂಜಾಯ್ ಮಾಡ್ಕೊಂಡು ಬಂದಿಲ್ಲ, ನಾನು ಕೂಡ ತುಂಬಾ ಚೆನ್ನಾಗಿರೋ ಪೀಸ್ನ ಪಿಕ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನಾನು ಯಾವಾಗಲೂ ಒಂದೇ ಮಂತ್ರ ಇಟ್ಕೊಂಡು ಹೋಗ್ತೀನಿ ಶ್ರೀ ಶಾಪಿಂಗ್ ಹೋಗ್ಬೇಕಾರೆ. ಇವತ್ತು ನಾನು ಏನು ಪರ್ಚೇಸ್ ಮಾಡ್ತಾ ಇಲ್ಲ, ಬಿಕಾಸ್ ನಾನು ಆಲ್ರೆಡಿ ತುಂಬ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ ಅಂದ್ಕೊಂಡು ಹೋಗ್ತೀನಿ. ಬಟ್ ಐ ಎಂಡ್ ಅಪ್ ಬೈಯಿಂಗ್ ಥಿಂಗ್ಸ್. ಅದರಲ್ಲಿ ಫಸ್ಟ್ ಪೀಸ್ ಬಂದ್ಬಿಟ್ಟು ಈ ಬ್ಲೂ ಕಲರ್ ಕಾರ್ಡಿಗನ್. ಇದಕ್ಕೆ ನಾನು ಪೇ ಮಾಡಿ 250. ತುಂಬಾ ಬೆಚ್ಚಗಿದೆ ಆ್ಯಂಡ್ ಇಟ್ ಈಸ್ ರಿಯಲಿ ವರ್ತ್ ಇಟ್. ವಿಂಟರ್ ಬರ್ತಾ ಇದೆ, ವಾರ್ಮ್ ಕೂಡ ಇರುತ್ತೆ. ಆ್ಯಂಡ್ ಇದನ್ನು ನಾನು ಕ್ರಾಪ್ ಟಾಪ್ ಥರ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಹಾಗೆ ಕಾರ್ಡಿಗನ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಐ ಪರ್ಚೇಸ್ ದಿಸ್. And this is my favorite color. Next ನಾನು ಈ ವೈಟ್ ಕಲರ್ ಸ್ವೆಟರ್ನ ಪರ್ಚೇಸ್ ಮಾಡಿದೆ. ಇದನ್ನು ಕ್ರಾಪ್ ಟಾಪ್ ಆಗಿ ಬೇಕಾದರೂ ಯೂಸ್ ಮಾಡ್ಬೋದು, ಹಾಗೆ ಡಿಫ್ರೆಂಟಾಗಿ ಕೂಡ ಸ್ಟೈಲ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ತಿಕ್ಕಾಗಿದೆ ಆ್ಯಂಡ್ ವಾರ್ಮ್ ಆಗಿದೆ. ಇನ್ನೊಂದು ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಪ್ರತಿ ಸತಿ ಶ್ರೀ ಶಾಪಿಂಗ್ ಹೋಗಿನೂ ನೀವೇನಾದರೂ ಬಟ್ಟೆ ಪರ್ಚೇಸ್ ಮಾಡಿದ್ರೆ ವಾಶ್ ಮಾಡಿನೇ ವೇರ್ ಮಾಡಿ, ಬಿಕಾಸ್ ವಿ ನೆವರ್ ನೋ ಅದು ಎಲ್ಲೆಲ್ಲಿಂದ ಹೇಗೆ ಬಂದಿರುತ್ತೆ ಅಂತ. ಅದಕ್ಕೋಸ್ಕರ ನಾನು ಕೂಡ ಇದೆಲ್ಲ ನಾನು ಏನೇನು ಪ್ರಾಡಕ್ಟ್ಸ್ ತಂದಿದ್ದೀನೋ ಅದೆಲ್ಲದ್ರ ಮೇಲೂ ಆ ಟ್ಯಾಗ್ಸ್ ಇತ್ತು. ಈ 3 ಕಾರ್ಡಿಗನ್ಸ್ ಪರ್ಚೇಸ್ ಮಾಡಿದ್ದೀನಿ, ಅಂದರೆ ಕಾರ್ಡಿಗನ್ ಸ್ವೆಟರ್ ಎಲ್ಲದೂ ಒಂದು 3ದ್ರ ಮೇಲೂ ಜಾರದು ಟ್ಯಾಗ್ಸ್ ಇತ್ತು. ಅದನ್ನೆಲ್ಲ ತೆಗ್ಬಿಟ್ಟು ವಾಶ್ ಮಾಡಿದ್ದೀನಿ. ಒಂದೇ ಒಂದು ಚೂರು ಕೂಡ ಕಲರ್ ಹೋಗಿಲ್ಲ. ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಈ ಸ್ವೆಟರ್ ಬಂದ್ಬಿಟ್ಟು H&M. ಸೊ ಇದಕ್ಕೂ ಕೂಡ ನಾನು ಪೇ ಮಾಡಿದ್ದು ಜಸ್ಟ್ 250 rupees. ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಈ ಸ್ವೆಟರ್. ಇದು ಕೂಡ ತುಂಬ ಥಿಕ್ ಆ್ಯಂಡ್ ವಾರ್ಮ್ ಆಗಿದೆ ಆ್ಯಂಡ್ ಫ್ರಂಟಲ್ಲಿ ವಿ ನೆಕ್ ಇದೆ. ಇದ್ರದ್ದು ಬ್ರ್ಯಾಂಡ್ ಬಂದ್ಬಿಟ್ಟು ಪಿಂಕ್ ರೋಸ್ ಇನ್ ಎಕ್ಸ್ಟ್ರಾ ಸ್ಮಾಲ್ ಅಂತೆ. ಬಟ್ ಇದು ಎಕ್ಸ್ಟ್ರಾ ಸ್ಮಾಲ್ ಥರ ಕಾಣಿಸ್ತಾ ಇಲ್ಲ ನನಗೆ, ಮೀಡಿಯಂ ಥರ ಕಾಣಿಸ್ತಾ ಇದೆ. ಕಲರ್ ಕೂಡ ತುಂಬಾ ಕ್ಯೂಟ್ ಅಂತ ಅನಿಸ್ತು. ಆ್ಯಂಡ್ ಇದು ವಿ ನೆಕ್ ಇರೋದ್ರಿಂದ ಹಾಫ್ ಶೋಲ್ಡರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದಕ್ಕೂ ಕೂಡ ನಾನು ಪೇ ಮಾಡಿರೋದು ಜಸ್ಟ್ 250 rupees. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಬ್ಲೇಸರ್. ಈ ಬ್ಲೇಸರ್ ಶಾಪಿಂದ ನೀವು ಯಾವುದೇ ಬ್ಲೇಸರ್ ಪರ್ಚೇಸ್ ಮಾಡಿದ್ರು ಜಸ್ಟ್ 100 rupees. ಸೊ ನಾನು ಈ ಬ್ಲೇಸರ್ ಶಾಪಿಂದ ನಾನು ಕೂಡ ಒಂದು ಬ್ಲೇಸರ್ನ ಪರ್ಚೇಸ್ ಮಾಡಿದೆ. ಅದು ಈ ಬ್ಲ್ಯಾಕ್ ಕಲರ್ ಬ್ಲೇಸರ್. ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ತಿಕ್ಕ ಕೂಡ ಇದೆ, ಸ್ವಲ್ಪ ಹೆವಿ ಕೂಡ ಇದೆ. ಸೊ ವಾಶ್ ಮಾಡಿದ್ಮೇಲೆ ಕೂಡ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ನೀವೇನಾದರೂ ಈ ಬ್ಲೇಸರ್ ಶಾಪಿಗೆ ಹೋದರೆ ಒಂದ್ಸತಿ ಚೆಕ್ ಮಾಡಿ, ಬಿಕಾಸ್ ಅವ್ರ ಹತ್ರ ಜಾಸ್ತಿ ಮೆನ್ ಕಲೆಕ್ಷನ್ ಇದೆ ವಿಮೆನ್ ಕಲೆಕ್ಷನ್ಗಿಂತನೂ. ಅದಕ್ಕೆ ನಾನು ಒಂದೇ ಒಂದು ಬ್ಲೇಸರ್ ಅಷ್ಟೇ ಪರ್ಚೇಸ್ ಮಾಡಿದೆ. ಹಾಗೆ ಇದು ನನ್ನ ಸೈಜಿಗೆ ಕರೆಕ್ಟಾಗಿ ಫಿಟ್ ಆಗ್ತಾ ಇತ್ತು. ಅವ್ರ ಹತ್ರ ಇದ್ದಿದ್ದೆಲ್ಲ ಸ್ವಲ್ಪ ದೊಡ್ಡದು ಅಂತ ಫೀಲ್ ಆಯಿತು. ಆ್ಯಂಡ್ ನೀವು ಏನೇ ತೊಗೊಂಡ್ರು ಅಲ್ಲಿ ಜಸ್ಟ್ 100 rupees. ಸೊ ಇದೆಲ್ಲದೂ ನಾನು ಸಂಡೇ ಬಜಾರಿಂದ ಪರ್ಚೇಸ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಇಷ್ಟು ಕಮ್ಮಿ ಪರ್ಚೇಸ್ ಮಾಡಿರೋದು, ಬಿಕಾಸ್ ಐ ವಾಸ್ ಆನ್ ಬಜೆಟ್. ಆ್ಯಂಡ್ ನಂಗೆ ಗೊತ್ತು ಈ ಸತಿ ನಾನು ಪ್ರಾಪರಾಗಿ ವಿಡಿಯೋ ಮಾಡ್ಕೊಂಡು ಬಂದಿಲ್ಲ. ಆ್ಯಂಡ್ ಯಾಕೆ ಅಂದರೆ ತುಂಬ ಜನ ಇದ್ದರು, ಅವ್ರನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಬರೋದು ಇಟ್ ವಾಸ್ ಇಂಪಾಸಿಬಲ್. ಆ್ಯಂಡ್ ಆಲ್ಸೋ ನನಗೆ 7:30 at any cost ನನ್ನ ಕೆಲಸ ಕೂಡ ಹೋಗಬೇಕಾಗಿತ್ತು. ಅದರಿಂದ ನಾನು ಜನ ಎಲ್ಲ ಹೋಗಿ ಖಾಲಿ ಆಗೋ ತನಕ ವೆಯ್ಟ್ ಮಾಡಿ ವಿಡಿಯೋ ಮಾಡ್ಕೊಂಡು ಬರೋಕ್ಕಾಗಲಿಲ್ಲ. ನಿಮ್ಗೇನಾದರೂ ಚಿಕ್ಕಪೇಟೆ ಸಂಡೇ ಬಜಾರ್ ಪಾರ್ಟ್ 3 ನೋಡಬೇಕು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಹೈಪ್ ಮಾಡಿ. ಸೊ ಪ್ರಾಪರ್ ಆಡಿಯನ್ಸ್ಗೆ ರೀಚ್ ಆಗಿ ಏನಾದರೂ 500 ಲೈಕ್ ಈ ವಿಡಿಯೋ ಮೇಲೆ ಬಂದರೆ ನಾನೊಂದು ಪ್ರಾಪರ್ ಆಗಿರೋ ವೀಕ್ ಆಫ್ನ ತೊಗೊಂಡೋಗಿ ಕಂಪ್ಲೀಟ್ ವಿಡಿಯೋನ ಜನನೆಲ್ಲ ಅವಾಯ್ಡ್ ಮಾಡಿ ಕಂಪ್ಲೀಟ್ ವಿಡಿಯೋನ ನಾನು ತೊಗೊಂಡು ಬರ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.